ನಮಸ್ಕಾರ. ನಾನು ಸದೀದ್ ಮೊಹಮ್ಮದ್ ಅಂತ. ನಾನು ಒಬ್ಬ ವಕೀಲ. ನಾನು ಧ್ವನಿ ಲೀಗಲ್ ಟ್ರಸ್ಟಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಶಿಲ್ಪಾ ಜಾನ್ ಅಂತ. ಐ ಆಮ್ ಅನ್ ಅಡ್ವೊಕೇಟ್. ನಾನು ಧ್ವನಿ ಲೀಗಲ್ ಟ್ರಸ್ಟಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ. ಧ್ವನಿ ಲೀಗಲ್ ಟ್ರಸ್ಟ್ ಕಳೆದ 6 ವರ್ಷಗಳಿಂದ ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ನೊಂದವರಿಗಾಗಿ ಕಾನೂನು ನೆರವು ಮತ್ತು ಕಾನೂನು ಅರಿವು ನೀಡುತ್ತಾ ಬಂದಿದೆ. ಜನಶಕ್ತಿ ಮೀಡಿಯಾ ಮತ್ತು ಧ್ವನಿ ಲೀಗಲ್ ಟ್ರಸ್ಟ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾವು ಇವತ್ತು ಒಂದು ಮಹತ್ವಪೂರ್ಣವಾದಂತಹ ಒಂದು ಕಾಯ್ದೆಯ ಬಗ್ಗೆ ಮಾತನಾಡಲಿದ್ದೇವೆ. ಈ ಕಾಯ್ದೆಯು 2013ರಲ್ಲಿ ಬಂದಿರುವಂತಹ ಕಾಯ್ದೆ. ಮಹಿಳೆಯು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾ ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಕೆಲಸದ ಸ್ಥಳದಲ್ಲಿ ಒಂದು ಸುರಕ್ಷಿತವಾದಂತಹ ವಾತಾವರಣ ಇದ್ದಿಲ್ಲ. ಆದ್ದರಿಂದ 2013ರಲ್ಲಿ ಭಾರತ ಸರ್ಕಾರವು ಪಾಶ್ ಎಂಬ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಪಾಶ್ ಅಂತ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಟ್ ವರ್ಕ್ ಪ್ಲೇಸ್ ಅಂತ ಆಗಿರುತ್ತೆ. ನಾವು ಇವತ್ತು ಈ ಕಾಯ್ದೆಯ ಹಿನ್ನೆಲೆ, ಇತಿಹಾಸ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ. ಈಗ ನಾವು ಏಕೆ ಈ ಪಾಶ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನೋಡಕ್ಕೆ ಹೋಗೋಣ. ರಾಜಸ್ಥಾನಲ್ಲಿ ಭವರಿ ದೇವಿಯವರು ಗೌರ್ಮೆಂಟಲ್ಲಿ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಾ ಬಂದಿದ್ದರು. ಆ ಟೈಮಲ್ಲಿ ಅಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ನಡೆಯುತ್ತಿರುವ ಸಮಯದಲ್ಲಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಿದ್ದರು ಒಂದು ಊರಿಗೆ. ಆವಾಗ ಅಲ್ಲಿರುವ ಅಪ್ಪರ್ ಕಾಸ್ಟ್ ಮ್ಯಾನ್ ಅವರನ್ನು ಅತ್ಯಾಚಾರ ಮಾಡಿದರು. ಈ ಕೇಸಲ್ಲಿ ಆರೋಪಿಗಳನ್ನು ಶಿಕ್ಷಿಸಲು ಯಾವುದೇ ಸೂಕ್ತ ಕಾನೂನು ಇರುವುದಿಲ್ಲ ಎಂದು ನೋಡಿ ಸುಪ್ರೀಂ ಕೋರ್ಟು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಪ್ರಕರಣದಲ್ಲಿ ಕೆಲವು ಗೈಡ್ಲೈನ್ಸನ್ನು ನೀಡಿತ್ತು. ಇವುಗಳೇ ವಿಶಾಖ ಗೈಡ್ಲೈನ್ಸ್ ಎಂಬುದಾಗಿ ಪ್ರಸಿದ್ಧವಾಗಿದೆ. ನಾವು ಇವಾಗ ಈ ಪಾಶ್ ಕಾಯ್ದೆಯಲ್ಲಿ ಏನೇನು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಅಂದರೆ ಏನು, ಮತ್ತು ಯಾರು ಕಂಪ್ಲೇಂಟನ್ನು ನೀಡ್ಬೋದು, ಯಾರ ವಿರುದ್ಧವಾಗಿ ನೀಡ್ಬೋದು, ಕಂಪ್ಲೇಂಟ್ ನೀಡಿದ ಮೇಲೆ ಏನಾಗುತ್ತೆ, ಯಾವ ಥರ ಎಂಕ್ವೈರಿ ಪ್ರೊಸೀಜರ್ ನಡೆಯುತ್ತೆ, ಇವನ್ನೆಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ. ನಾವು ಇವಾಗ ಈ ಕಾಯ್ದೆಯ ಪೀಠಿಕೆ ಏನು ಅಥವಾ ಇದರ ಪ್ರಿಯಾಂಬಲ್ ಏನು ಅಂತ ತಿಳ್ಕೊಳ್ಳೋಣ. ಈ ಕಾಯ್ದೆಯು ಯಾವುದಾದರೂ ಮಹಿಳೆಗೆ ಅವರ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ನಡೆದರೆ ಅವರಿಗೆ ಸಾಂವಿಧಾನಿಕ ಹಕ್ಕುಗಳಿವೆ. ಯಾವುದು ಅಂತ ಅಂದರೆ ಈ ಆರ್ಟಿಕಲ್ 14, 15 ಮತ್ತು ಆರ್ಟಿಕಲ್ 21 ಅವರಿಗೆ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವಾದರೆ ಅವರಿಗೆ ಈ ಎಲ್ಲ ಆರ್ಟಿಕಲ್ಸ್ನ ಉಲ್ಲಂಘನೆ ಆಗುತ್ತೆ. ಈ ಆರ್ಟಿಕಲ್ಸ್ನ ಉಲ್ಲಂಘನೆ ಆಗುವುದನ್ನು ತಪ್ಪಿಸಲು ಈ ಕಾಯ್ದೆಯು ಜಾರಿಗೆ ಬಂದಿದೆ. ನಾವು ಇವಾಗ ಈ ಲೈಂಗಿಕ ಕಿರುಕುಳ ಎಂಬುದು ಏನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಲೈಂಗಿಕ ಕಿರುಕುಳ ಎಂಬುದನ್ನು ಈ ಕಾಯ್ದೆಯು ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಲೈಂಗಿಕ ಕಿರುಕುಳ ಅಂತ ಅಂದರೆ ಎನಿ ಅನ್ವೆಲ್ಕಮ್ ಆ್ಯಕ್ಟ್ ಆರ್ ಬಿಹೇವಿಯರ್ ಅಂತ ಅಂತೀವಿ. ಎನಿ ಅನ್ವೆಲ್ಕಮ್ ಆ್ಯಕ್ಟ್ ಆರ್ ಬಿಹೇವಿಯರ್ ಅಂತ ಅಂದರೆ ಏನು? ಯಾವುದೇ ಸಮ್ಮತವಿಲ್ಲದಂತಹ ಕ್ರಿಯೆ ಅಥವಾ ನಡವಳಿಕೆಯನ್ನು ಲೈಂಗಿಕ ಕಿರುಕುಳ ಅಂತ ಈ ಕಾಯ್ದೆಯು ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಯಾವುದೇ ಸಮ್ಮತವಿಲ್ಲದಂತಹ ಸ್ಪರ್ಶ ಅಥವಾ ಲೈಂಗಿಕ ಕ್ರಿಯೆಗಾಗಿ ಡಿಮಾಂಡ್ ಮಾಡೋದು ಅಥವಾ ಅಶ್ಲೀಲ ವಿಡಿಯೋ ಅಥವಾ ಪಿಕ್ಚರ್ಸನ್ನು ತೋರಿಸೋದು, ಇವೆಲ್ಲವನ್ನು ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ತಿಳಿಸಲಾಗಿದೆ. ಸೆಕ್ಷುವಲ್ ಹರಾಸ್ಮೆಂಟು ದೈಹಿಕವಾಗಿರ್ಬೋದು, ಮೌಖಿಕವಾಗಿರ್ಬೋದು ಅಥವಾ ಅಮೌಖಿಕವಾಗಿಯೂ ಇರ್ಬೋದು. ಎರಡನೆಯದಾಗಿ ಕೆಲಸದ ಸ್ಥಳ ಅಥವಾ ವರ್ಕ್ ಪ್ಲೇಸ್ ಎಂಬುದು ಏನು ಅಂತ ತಿಳ್ಕೊಳ್ಳೋಣ ಈ ಕಾಯ್ದೆಯ ಪ್ರಕಾರ. ಕೆಲಸದ ಸ್ಥಳ ಅಂತ ಅಂದರೆ ಯಾವುದೇ ಕೆಲಸದ ಸ್ಥಳವಾಗಿರ್ಬೋದು, ಅದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದೊಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅದೊಂದು ಹಾಸ್ಪಿಟಲ್ ಆಗಿರ್ಬೋದು, ಅದು ಯಾವುದೋ ಒಂದು ಪ್ರೈವೇಟ್ ಎಂಟಿಟಿ ಆಗಿರ್ಬೋದು ಅಥವಾ ಒಂದು ಗೌರ್ಮೆಂಟ್ ಎಂಟಿಟಿ ಆಗಿರ್ಬೋದು. ಇವೆಲ್ಲವನ್ನು ಈ ಕಾಯ್ದೆಯ ಪ್ರಕಾರ ವರ್ಕ್ ಪ್ಲೇಸ್ ಅಥವಾ ಕೆಲಸದ ಸ್ಥಳ ಅಂತ ತಿಳಿಸಲಾಗಿದೆ. ಮೂರನೆಯದಾಗಿ ಉದ್ಯೋಗಿ ಅಥವಾ ವಿಕ್ಟಿಮ್, ಸಂತ್ರಸ್ತೆ ಈ ಕಾಯ್ದೆ ಅಡಿಯಲ್ಲಿ ಯಾರು ಇರ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಈ ಕಾಯ್ದೆ ಅಡಿಯಲ್ಲಿ ಉದ್ಯೋಗಿ ಎಂಬುದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಯಾರೇ ಆಗಿರ್ಬೋದು, ಅವರು ಒಬ್ಬ ಪರ್ಮನೆಂಟಾಗಿ ವರ್ಕ್ ಮಾಡ್ತಿರೋ ವ್ಯಕ್ತಿ ಆಗಿರ್ಬೋದು ಅಥವಾ ಟೆಂಪರರಿಯಾಗಿ ವರ್ಕ್ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಅವರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬಂದಿರೋವಂಥ ವ್ಯಕ್ತಿ ಆಗಿರ್ಬೋದು, ಅವ್ರು ಇಂಟರ್ನ್ ಆಗಿರ್ಬೋದು, ಅವರು ವಾಲಂಟಿಯರ್ ಆಗಿರ್ಬೋದು. ಇವರೆಲ್ಲರೂ ಒಬ್ಬ ಮಹಿಳೆ ಆಗಿದ್ದರೆ ಅವರು ಈ ಕಾಯ್ದೆ ಅಡಿಯಲ್ಲಿ ಕಂಪ್ಲೇಂಟನ್ನು ನೀಡಬಹುದು. ನಾಲ್ಕನೆಯದಾಗಿ ಆರೋಪಿ ಅಂದರೆ ಯಾರು ಎಂಬುದನ್ನು ತಿಳ್ಕೊಳ್ಳೋಣ. ಆರೋಪಿ ಅಂತ ಅಂದರೆ ಯಾರ ವಿರುದ್ಧ ಲೈಂಗಿಕ ಕಿರುಕುಳದ ಕಂಪ್ಲೇಂಟನ್ನು ನೀಡಲಾಗುತ್ತೋ ಅವರನ್ನು ಈ ಕಾಯ್ದೆಯ ಪ್ರಕಾರ ಆರೋಪಿ ಎಂದು ಪರಿಗಣಿಸಲಾಗುತ್ತೆ. ಒಂದು ವೇಳೆ ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದ್ದರೆ ಎಲ್ಲಿ ಕಂಪ್ಲೇಂಟ್ ನೀಡಬೇಕು, ಹೇಗೆ ತನಿಖೆ ಮಾಡ್ತಾರೆ, ಹೇಗೆ ವಿಚಾರಣೆ ನಡೆಸಬೇಕು ಎಂದು ನಾವು ತಿಳ್ಕೊಳ್ಳೋಣ ಇವಾಗ. ಈ ಪಾಶ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ರೀತಿಯ ಲೈಂಗಿಕ ಕಿರುಕುಳದ ಕಂಪ್ಲೇಂಟ್ಸನ್ನು
ವಿಚಾರಣೆ ಅಥವಾ ತನಿಖೆ ಮಾಡಲು 2 ಪ್ರಮುಖವಾದ ಸಮಿತಿಗಳನ್ನು ಈ ಕಾಯ್ದೆ ಕೆಳಗೆ ರಚಿಸಲಾಗಿದೆ. ಮೊದಲನೆಯದಾಗಿ ಆಂತರಿಕ ದೂರು ಸಮಿತಿ ಅಥವಾ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇದೆ. ಎರಡನೆಯದಾಗಿ ಸ್ಥಳೀಯ ದೂರು ಕಮಿಟಿ ಇದೆ ಅಥವಾ ಲೋಕಲ್ ಕಮಿಟಿ ಅಂತ ಕರೆಯಬಹುದು. ಮೊದಲನೆಯದಾಗಿ ಆಂತರಿಕ ದೂರು ಸಮಿತಿ ಅಥವಾ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಬಗ್ಗೆ ತಿಳ್ಕೊಳ್ಳೋಣ. 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಪ್ರತಿಯೊಂದು ಸಂಸ್ಥೆಯು IC ಕಂಪ್ಲೇಂಟ್ಸ್ ಕಮಿಟಿ ಅನ್ನು ರಚಿಸಿಕೊಳ್ಳುವುದು ಮ್ಯಾಂಡೇಟ್ರಿ ಈ ಕಾಯ್ದೆ ಕೆಳಗೆ. ಈ ಸಮಿತಿಯಲ್ಲಿ ಯಾರ್ಯಾರು ಇರಬೇಕು, ಅವರ ಕರ್ತವ್ಯಗಳು ಏನು ಅಂತ ನಾವು ತಿಳ್ಕೊಳ್ಳೋಣ ಇವಾಗ. ಮೊದಲನೇದಾಗಿ ಅಧ್ಯಕ್ಷರು ಯಾರಾಗಿರ್ಬೇಕಂದ್ರೆ ಆ ಕಂಪನಿಯಲ್ಲಿ ಇಲ್ಲ ಆ ಇನ್ಸ್ಟಿಟ್ಯೂಷನಲ್ಲಿ ಯಾರು ಸೀನಿಯರ್ ಮೋಸ್ಟ್ ವಿಮೆನ್ ಎಂಪ್ಲಾಯಿ ಇದ್ದಾರೋ ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಕಂಪನಿ ಅಥವಾ ಸಂಸ್ಥೆಯಲ್ಲಿ ಯಾವುದೇ ಸೀನಿಯರ್ ಮೋಸ್ಟ್ ವಿಮೆನ್ ಎಂಪ್ಲಾಯಿ ಇಲ್ಲದಿದ್ದರೆ ಬೇರೆ ಕಂಪನಿ ಅಥವಾ ಬೇರೆ ಇನ್ಸ್ಟಿಟ್ಯೂಷನಿಂದ ಸೀನಿಯರ್ ಮೋಸ್ಟ್ ಎಂಪ್ಲಾಯಿಯನ್ನು ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಬಹುದು. ಸೆಕೆಂಡ್ಲಿ, ಮೆಂಬರ್ಸ್ ಆಫ್ ದಿ ಕಮಿಟಿ. ಸೊ ಮೆಂಬರ್ಸ್ ಯಾರಾಗಿರ್ಬೇಕಂದ್ರೆ ಕನಿಷ್ಠ 4 ಜನರು ಮೆಂಬರ್ಸ್ ಆಗಿರಬೇಕು. ಅದರಲ್ಲಿ 50% ವಿಮೆನ್ ಆಗಿರಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚು ಇರಬಹುದು ವಿಮೆನ್ ಆಗಿ, ಬಟ್ ಖಂಡಿತವಾಗಿ ವಿಮೆನ್ ಇರಬೇಕು ಅರ್ಧದಷ್ಟು. ಥರ್ಡ್ಲಿ, ಎಕ್ಸ್ಟರ್ನಲ್ ಮೆಂಬರ್, ಹೊರಗಿನ ಸದಸ್ಯರು. ಸೊ ಇದರಲ್ಲಿ ಯಾರಾಗಿರ್ಬೇಕಂದ್ರೆ ಅಡ್ವೊಕೇಟ್ ಅಥವಾ NGO ಇದರ ಬಗ್ಗೆ ಪೂರ್ತಿ ಅರಿವು ಇರುವವರು ಇದರಲ್ಲಿ ಮೆಂಬರ್ಸ್ ಆಗಿರಬಹುದು. ಈಗ ನಾವು ಈ ICC ಕಮಿಟಿಯವರ ಡ್ಯೂಟೀಸ್ ಏನಂತ ನೋಡೋಣ. ಫಸ್ಟ್ಲಿ, ದೂರುಗಳನ್ನು ಸ್ವೀಕಾರ ಮಾಡುವುದು. ಸೆಕೆಂಡ್ಲಿ, ವಿಚಾರಣೆ ಅಥವಾ ತನಿಖೆ ನಡೆಸುವುದು. ಮೂರನೆಯದಾಗಿ, ಸಂಧಾನ ಮಾಡುವುದು. ಈ ಸಂಧಾನ ಮಾಡುವ ಸಮಯದಲ್ಲಿ ಯಾವುದೇ ರೀತಿ ಮಾನಿಟರಿ ಸೆಟ್ಲ್ಮೆಂಟ್ ಮಾಡೋಂಗಿಲ್ಲ, ಆದರೆ ನೀವು ಮಾನಿಟರಿ ಕಾಂಪನ್ಸೇಷನ್ ಪಡೆಯಬಹುದು. ಫೋರ್ತ್ಲಿ, ತನಿಖೆ ನಡೆಸುವುದು. ಐದನೆಯದಾಗಿ, ವರದಿ ಸಲ್ಲಿಸುವುದು. ಆರನೆಯದಾಗಿ, ಶಿಫಾರಸುಗಳನ್ನು ನೀಡುವುದು ಕೆಲವು ರೀತಿಗಳಿವೆ. ಆ ರೀತಿಗಳಿಗೂ ನಾವು ತಿಳ್ಕೊಳ್ಳೋಣ. ಈ IC ಕಮಿಟಿ ತನಿಖೆ ನಡೆಸಿದ ನಂತರ ಈ ಶಿಫಾರಸುಗಳನ್ನು ನೀಡಬಹುದು. ಮೊದಲನೆಯದಾಗಿ, ಪನಿಷ್ಮೆಂಟ್ ಟ್ರಾನ್ಸ್ಫರ್ ನೀಡಬಹುದು, ಡಿಸ್ಮಿಸಲ್ ಮಾಡಬಹುದು, ಸಸ್ಪೆಂಡ್ ಮಾಡಬಹುದು, ರಿಟರ್ನ್ ಅಪಾಲಜಿ ನೀಡುವುದು, ಸ್ಯಾಲ್ರಿ ಕೂಡ ಕಟ್ ಮಾಡ್ತಾರೆ ಒಂದು ವೇಳೆ ಏನಾದರೂ ಗ್ರಾವಿಟಿ ಆಫ್ ದ ಅಫೆನ್ಸ್ ತುಂಬ ಇದ್ದರೆ. ಸೊ ಈ ಥರ ಕೆಲವು ಶಿಫಾರಸುಗಳನ್ನು ನೀಡಬಹುದು ICC ಕಮಿಟಿ. ಲಾಸ್ಟ್ಲಿ, ಆ್ಯನ್ಯುವಲ್ ರಿಪೋರ್ಟ್ನ ನೀಡಬೇಕು. ಸೊ ಈ ಕಾಯ್ದೆ ಕೆಳಗೆ IC ಕಮಿಟಿಯವರು ಪ್ರತಿ ವರ್ಷಕ್ಕೂ ಅವ್ರ ಎಂಪ್ಲಾಯರ್ಸ್ಗೆ ಮತ್ತು ಜಿಲ್ಲಾಧಿಕಾರಿಗೆ ಆ್ಯನ್ಯುವಲ್ ರಿಪೋರ್ಟ್ ನೀಡಬೇಕು ಅವರಲ್ಲಿ ಬಂದಿರುವ ದೂರುಗಳ ಬಗ್ಗೆ. ಇವಾಗ ನಾವು ಲೋಕಲ್ ಕಮಿಟಿ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ಜಿಲ್ಲೆಯಲ್ಲಿಯೂ ಜಿಲ್ಲಾಧಿಕಾರಿಗಳು ಆ ಲೋಕಲ್ ಕಮಿಟಿಯ ಉಸ್ತುವಾರಿ ಆಗಿರ್ತಾರೆ. ಈ ಲೋಕಲ್ ಕಮಿಟಿ ಯಾರಿಗೆ ಅಪ್ಲೈ ಆಗುತ್ತೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಯಾವುದೇ ಕೆಲಸದ ಸ್ಥಳದಲ್ಲಿ 10ಕ್ಕಿಂತ ಕಡಿಮೆ ಎಂಪ್ಲಾಯಿಗಳಿದ್ದರೆ ಆ ಕೆಲಸದ ಸ್ಥಳದಲ್ಲಿ LCನ ಅಪ್ಲೈ ಮಾಡಲಾಗುತ್ತೆ. LC ಅಂದರೆ ಲೋಕಲ್ ಕಮಿಟಿ ಯಾಕೆ ಅಪ್ಲೈ ಆಗುತ್ತೆ ಅಂತ ಅಂದರೆ ಅವರಿಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಆಗಿರಲಿ ಅಥವಾ ನಿಮಗೆ ನಿಮ್ಮದೇ ಆದ ಎಂಪ್ಲಾಯರ್ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದರೆ ಅಥವಾ ನಿಮಗೆ ICC ವಿರುದ್ಧ ICC ಮೇಲೆ ನಂಬಿಕೆ ಇದ್ದಿಲ್ಲ ಅಂತ ಅಂದರೆ ನೀವು ನಿಮ್ಮ ಲೋಕಲ್ ಕಮಿಟಿಗೆ ಹೋಗಿ ಕಂಪ್ಲೇಂಟನ್ನು ನೀಡಬಹುದು. ಅದೇ ರೀತಿ ಅಸಂಘಟಿತವಾಗಿ ಕೆಲಸ ಮಾಡುವಂಥ ಯಾವುದೇ ವ್ಯಕ್ತಿಗಳು ಈ ಕಂಪ್ಲೇಂಟ್ ಕಮಿಟಿ ಕೆಳಗಡೆ ಕಂಪ್ಲೇಂಟನ್ನು ನೀಡಬಹುದು. ಈಗ ನೀವು ನಿಮ್ಮ ಜಿಲ್ಲೆಯಲ್ಲಿ LCC ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಿ. ಈಗ ನಾವು ಎಂಪ್ಲಾಯರ್ಸ್ನ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈ ಕಾಯ್ದೆ ಅಡಿಯಲ್ಲಿ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅವರು ICCನ ರಚನೆ ಮಾಡಬೇಕು. ಮತ್ತು ಎರಡನೇದಾಗಿ ಅವರೊಂದು ಸೇಫ್ ಆಗಿರೋ ಒಂದು ವರ್ಕ್ ಎನ್ವಿರಾನ್ಮೆಂಟ್ನ ಸೃಷ್ಟಿ ಮಾಡಬೇಕು. ಅದೇ ರೀತಿ ಎಲ್ಲರಿಗೂ ಈ ಕಾಯ್ದೆಯ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಮತ್ತು ಅವರು ವರ್ಕ್ಶಾಪ್ಸ್ನ ನಡೆಸಬೇಕು. ಮತ್ತು ಅವರು ಎಲ್ಲರಿಗೂ ಕಾಣುವಂಥ ಒಂದು ಸ್ಥಳದಲ್ಲಿ ಅವರು ನೋಟಿಸ್ನ ಪುಟಪ್ ಮಾಡಬೇಕು. ಅದರಲ್ಲಿ ಲೈಂಗಿಕ ಕಿರುಕುಳ ಮತ್ತು ಈ ರಚನೆ ಆಗಿರುವಂತಹ ICC ಮತ್ತು LC ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ನೀಡಬೇಕು. ಮತ್ತು ಅವರು ಸಂತ್ರಸ್ತೆಗೆ ಹೆಲ್ಪನ್ನು ನೀಡಬೇಕು. ಇನ್ ಕೇಸ್ ಯಾವಾಗಾದರೂ ಒಬ್ಬ ವಿಕ್ಟಿಮು ನನಗೆ ಕಾಂಪನ್ಸೇಷನ್ ಬೇಡ, ನನಗೆ ಇವಾಗ ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟನ್ನು ನೀಡಬೇಕು ಅಂತ ಇದ್ದರೆ ಎಂಪ್ಲಾಯರ್ಗಳು ಅದಕ್ಕೂ ಹೆಲ್ಪನ್ನು ನೀಡಬೇಕು. ಎಂಪ್ಲಾಯರ್ಗಳು ಇದನ್ನು ಕಂಪ್ಲೈ ಮಾಡಿಲ್ಲ, ಅವರು ICCನ ರಚನೆ ಮಾಡಿಲ್ಲ ಅಂತ ಅಂದರೆ ಅವರಿಗೆ ಮೊದಲನೆಯ ಸಲ 50,000 ದಂಡವನ್ನು ವಿಧಿಸಲಾಗುತ್ತೆ. ಎರಡನೇ ಸತಿ ಅವರಿಗೆ 1 ಲಕ್ಷ ದಂಡವನ್ನು ವಿಧಿಸಲಾಗುತ್ತೆ. ಮೂರನೇ ಸತಿ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಈ ಪಾಶ್ ಆ್ಯಕ್ಟ್ ಅಡಿಯಲ್ಲಿ ಹೇಗೆ
IC ಕಮಿಟಿ ಮತ್ತು LC ಕಮಿಟಿ ತನಿಖೆಯನ್ನು ಮಾಡುತ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ನೀವು ಲಿಖಿತ ದೂರನ್ನು ನೀಡಬೇಕು. ದೂರಿನಲ್ಲಿ ಘಟನೆಯ ವಿವರಗಳು, ದಿನಾಂಕ, ಸ್ಥಳದ ವಿವರಗಳನ್ನು, ಆರೋಪಿಯ ವಿವರಗಳನ್ನು ನೀಡಬೇಕು. ದೂರಿನೊಂದಿಗೆ ಯಾವುದೇ ರೀತಿಯಾದ ಲಭ್ಯವಿರುವ ಸಾಕ್ಷಿಗಳನ್ನು ನೀಡಬೇಕು. ಫಾರ್ ಎನ್ ಎಕ್ಸಾಂಪಲ್, ಇಮೇಲ್ ಕಾನ್ವರ್ಸೇಷನ್, ವಾಟ್ಸಪ್ ಮೆಸೇಜಸ್, ವಾಯ್ಸ್ ರೆಕಾರ್ಡಿಂಗ್ಸ್, ಕಾಲ್ ರೆಕಾರ್ಡಿಂಗ್, CCTV ಫುಟೇಜ್, ಈ ಥರ ಹಲವಾರು ಸಾಕ್ಷಿಗಳನ್ನು ನೀವು ನೀಡಬೇಕಾಗುತ್ತೆ. ಎರಡನೆಯದಾಗಿ ಇನ್ಸಿಡೆಂಟ್ ನಡೆದ 3 months ಒಳಗೆ ನೀವು ದೂರನ್ನು ನೀಡಬೇಕು. ಒಂದು ವೇಳೆ ನಿಮಗೆ ದೂರನ್ನು ನೀಡಲು ತಡವಾಗಿದ್ದರೆ ಆ ಸಮಯದಲ್ಲಿ ನೀವು ಸ್ಪಷ್ಟವಾದ ಕಾರಣಗಳನ್ನು ನೀಡಬಹುದು. ಒಂದು ವೇಳೆ ಉದಾಹರಣೆಗಾಗಿ ನಿಮಗೆ ಮೈ ಹುಷಾರು ಇರಲಿಲ್ಲ, ಇಲ್ಲಾಂದರೆ ಇದರ ಕಾನೂನು ಬಗ್ಗೆ ನಿಮ್ಗೆ ಅರಿವಿರಲಿಲ್ಲ ಅಂದರೆ ನೀವು ಅದನ್ನು ಸ್ಪಷ್ಟವಾಗಿ ನಿಮ್ಮ ದೂರಿನೊಂದಿಗೆ ನೀಡಬಹುದು. ಮೂರನೆಯದಾಗಿ ದೂರನ್ನು ಪಡೆಯುವ ಮತ್ತು ವಿಚಾರಣೆ ಅಥವಾ ತನಿಖೆ. ಈ ಸಮಯದಲ್ಲಿ IC ಕಮಿಟಿಯವರು ಸಂತ್ರಸ್ತೆಯನ್ನು ಮತ್ತು ಆರೋಪಿಯನ್ನು ಕರೆದು ಅವರಿಬ್ಬರನ್ನು ವಿಚಾರಣೆ ಅಥವಾ ತನಿಖೆ ಮಾಡಬೇಕು. ಅದರ ನಂತರ ಅಗತ್ಯವಿರುವ ಎಲ್ಲ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ದೂರನ್ನು ವಿಚಾರಣೆ ಅಥವಾ ತನಿಖೆಯನ್ನು ಮಾಡಲು ಇಷ್ಟವಿಲ್ಲದಿದ್ದರೆ ನೀವು ಸಂಧಾನವನ್ನು ಮಾಡಿಕೊಳ್ಳಬಹುದು. ಒಂದು ವೇಳೆ ನಿಮಗೆ IC ಕಮಿಟಿಯವರು ಮಾಡಿರುವ ವಿಚಾರಣೆ ಅಥವಾ ತನಿಖೆ ರೀತಿ ಇಲ್ಲಾಂದರೆ ಫೈಂಡಿಂಗ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನೀವು ಅಪೀಲ್ ಹೋಗಬಹುದು. ಈ ಪಾಶ್ ಆ್ಯಕ್ಟ್ ಅಡಿಯಲ್ಲಿ LCಗೂ ಮತ್ತು ICಗೂ ಸಿವಿಲ್ ಕೋರ್ಟ್ಸ್ಗೆ ಏನು ಪವರ್ಸ್ ಇದೆಯೋ ಅದೇ ರೀತಿ ಅವ್ರಿಗೂ ಕೂಡ ಪವರ್ಸ್ ಇದೆ. ನಿಮ್ಮ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ನಡೆದರೆ ಅದನ್ನು ದಯವಿಟ್ಟು ಡೈರೆಕ್ಟಾಗಿ ರಿಪೋರ್ಟ್ ಮಾಡಿ. ಒಂದು ಸುರಕ್ಷಿತವಾದಂತಹ ಕೆಲಸದ ವಾತಾವರಣ ಸೃಷ್ಟಿ ಮಾಡುವುದು ನಿಮ್ಮ ಜವಾಬ್ದಾರಿ.